ಹಾಸನದ ಕಲ್ಕೆರೆಯಲ್ಲಿ ಮಹಿಳೆಯ ನಿಗೂಢ ನಾಪತ್ತೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಹಾಸನದ ಸಾಂತ್ವನ ಕೇಂದ್ರದಲ್ಲಿ ಒಂಟಿಯಾಗಿದ್ದಾಳ ಪ್ರಿಯಾಂಕಾ ಎನ್ನುವ ಪ್ರಶ್ನೆ ಮೂಡ್ತಾ ಇದೆ. ಪ್ರಿಯಾಂಕಳನ್ನ ಕೈಬಿಟ್ಟು ಕುಣಿಗಲ್ ಕಡೆ ಹೋಗಿದ್ದಾರಂತೆ ಡೇವಿಡ್. ಇದೊಂದು ರೀತಿಯ ನಿಗೂಢ ಪ್ರಕರಣ. ಇದು ಅನೇಕ ಅನುಮಾನಗಳಿಗೆ ಎಡೆಮಾಡಿಕೊಟ್ಟಿದ್ದಂಥ ಪ್ರಕರಣ. ಇದು ಸಾಂತ್ವನ ಕೇಂದ್ರದಲ್ಲಿ ಈಗ ಪ್ರಿಯಾಂಕಾ ಮಾತ್ರ ಒಬ್ಬರೇ ಇದ್ದಾರೆ ಎನ್ನುವ ಮಾಹಿತಿ ಇದೆ. ಪೊಲೀಸರ ವಿಚಾರಣೆ ಮುಗಿಸಿ ಮನೆಗೆ ಹೋಗಿದ್ದಾರೆ ಡೇವಿಡ್. ಈಗ ಪ್ರಿಯಾಂಕೆಗೆ ಎತ್ತವರೂ ಇಲ್ಲ, ಗಂಡನೂ ಇಲ್ಲ. ಮಾಡಬಾರದ್ದೇ ಮಾಡಿದ್ರೆ ಆಗಬಾರದ್ದೇ ಆಗುತ್ತೆ ಅನ್ನೋದಕ್ಕೆ ಇದೊಂದು ರೀತಿಯ ಉದಾಹರಣೆಯಾಗಿ ನಿಲ್ಲುತ್ತೆ. ಜೊತೆಗೆ ನೋಡಿ, ಒಂದು ಕಡೆ ಪ್ರಿಯಕರನನ್ನು ನಂಬಿಕೊಂಡು ತನ್ನ ಅಂಡರ್ ಗಾರ್ಮೆಂಟ್ಸನ್ನು ಬಿಸಾಕಿ ನಿಗೂಢವಾಗಿ ನಾಪತ್ತೆಯಾಗಿದ್ದಂಥ ಪ್ರಿಯಾಂಕಾ ಮನೆಯವರಿಗೆ ಅನೇಕ ರೀತಿಯ ಅನುಮಾನಗಳು ಬಂತು. ನಮ್ಮ ಮಗಳು ನಾಪತ್ತೆಯಾಗಿದ್ದಾಳೆ, ನಮ್ಮ ಮಗಳು ಅತ್ಯಾಚಾರ ಮತ್ತು ಕೊಲೆಯಾಗಿರಬಹುದಾ, ನಮ್ಮ ಮಗಳು ಎಲ್ಲಿ ಹೋಗಿದ್ದಾಳೆ, ಹುಡುಕೊಡಿ ಅಂತ ಹೇಳಿ. ಪಾಪ ಪತಿಯೂ ಕೂಡ ಅಷ್ಟೇನೆ, ನನ್ನ ಪತ್ನಿಯಲ್ಲಿ ಅಂತ ಹೇಳಿ ಹೆಂಡತಿಯ ಹುಡುಕಾಟದಲ್ಲಿ ಒಂದು ಕಡೆ ತವರು ಮನೆ, ಒಂದು ಕಡೆ ಗಂಡನ ಮನೆ. ಆದರೆ ಈಕೆ ಮಾತ್ರ ಎಲ್ಲರಿಗೂ ಅನುಮಾನ ಸೃಷ್ಟಿಸಿ ಆ ರೀತಿಯ ಒಂದು ಸೀನನ್ನು ಕ್ರಿಯೇಟ್ ಮಾಡಿ ತನ್ನ ಪ್ರಿಯಕರನ ಜೊತೆ ಪರಾರಿಯಾಗಿದ್ಲು. ಈಗ ನೋಡಿ, ಪ್ರಿಯಕರನೂ ಇಲ್ಲ, ಗಂಡನೂ ಇಲ್ಲ, ತನ್ನ ತವರು ಮನೆಯೂ ಇಲ್ಲ, ಯಾರೂ ಇಲ್ಲದ ರೀತಿಯ ಒಂಟಿಸ್ತನದ ಸ್ಥಿತಿ. ಯಾವುದೋ ಒಂದು ಎಡವಟ್ಟು, ಜೀವನದ ಒಂದು ಎಡವಟ್ಟು ಈ ಹಂತಕ್ಕೆ ತಂದು ತಲುಪುತ್ತೆ ಅಂದರೆ ಆ ಎಡವಟ್ಟು ಮಾಡುವ ಮುನ್ನ ಬಹಳ ಎಚ್ಚರಿಕೆಯಿಂದಿರಬೇಕಲ್ವಾ. ಹಾಸನದ ಸಾಂತ್ವನ ಕೇಂದ್ರದಲ್ಲಿ ಪ್ರಿಯಾಂಕಾ ಒಂಟಿಯಾಗಿದ್ದಾರೆ. ಕಳೆದ 2 ದಿನಗಳಿಂದ ಪ್ರಿಯಾಂಕಾ ಒಬ್ಬಳೇ ನರಕ ಯಾತನೆಯನ್ನು ಅನುಭವಿಸ್ತಾ ಇದ್ದಾಳೆ. ನೋಡಿ, ಪ್ರತಿಯೊಬ್ಬರಿಗೂ ಕೂಡ ಇದೊಂದು ಕಲಿಯಬೇಕಾದಂಥ ಎಚ್ಚರಿಕೆಯ ಪಾಠ. ಯಾಕಂತ ಹೇಳಿದ್ರೆ, ಗಂಡನಿಗೂ ಮೋಸ ಮಾಡ್ತೀನಿ, ಹೆತ್ತವರಿಗೂ ಮೋಸ ಮಾಡ್ತೀನಿ, ಅಕ್ಕಪಕ್ಕದ ನೆರೆಹೊರೆಯವ್ರಿಗೂ ಮೋಸ ಮಾಡ್ತೀನಿ, ಇಡೀ ಕುಟುಂಬಕ್ಕೆ ಮೋಸ ಮಾಡ್ತೀನಿ ಅಂತ ಹೇಳಿದ್ರೆ ಎಲ್ರಿಗೂ ಮೋಸ ಮಾಡುವಂಥ ಆಕೆಯ ಮನಸ್ಥಿತಿಗೆ ಆಕೆ ಈಗ ಮೋಸ ಹೋಗಿದ್ದಾಳೆ ಅನ್ನುವ ರೀತಿಯಲ್ಲಿ, ದೇವರ ಆಕೆಗೆ ಮೋಸ ಮಾಡಿದ್ದ ಅನ್ನುವ ರೀತಿಯಲ್ಲಿ, ಎಲ್ರಿಗೂ ಚಳಿಯನ್ನು ತಿನ್ನಿಸ್ತೀನಿ ನಾನು ಅಂತ ಹೇಳಿದ್ರೆ ಅದು ನಿಜಕ್ಕೂ ಕೂಡ ಫಲಿಸುತ್ತಾ ಅಂದರೆ ಇಲ್ಲ ಅಂತ ಪ್ರಿಯಾಂಕಾ ಕಥೆ ಹೇಳ್ತಾ ಇದೆ. ಈಗ ಯಾರೂ ಕೂಡ ಆಕೆಯನ್ನು ನಂಬದ ಸ್ಥಿತಿಗೆ ಬಂದು ತಲುಪಿದ್ದಾರೆ. ಆಕೆಯ ಮಾತುಗಳನ್ನಾಗಲಿ, ಆಕೆಯ ಕಥೆಗಳನ್ನಾಗಲಿ, ಆಕೆ ಹೇಳುವಂಥ ಒಂದೊಂದು ನುಡಿಮುತ್ತುಗಳನ್ನಾಗಲಿ ಕೇಳುವಂಥ ಸ್ಥಿತಿಯಲ್ಲಿ ಯಾರೂ ಇಲ್ಲ. ಗಂಡನಿಗೂ ಕೂಡ ಆಕೆಯ ಮೇಲಿದ್ದಂಥ ಪ್ರೀತಿ ಹೊರಟು ಹೋಗಿದೆ. ಇನ್ನು ಹೆತ್ತವರು, ಒಡ ಹುಟ್ಟಿದವರು, ತವರು ಮನೆ ಈಕೆ ಮಾಡಿದ ಕೆಲಸಕ್ಕೆ ಮುಜುಗರವನ್ನು ಮತ್ತು ಅವಮಾನವನ್ನು ಅನುಭವಿಸ್ತಾ ಇದೆ. ಇನ್ನೊಂದು ಕಡೆ ಪ್ರಿಯಕರ ಹೇಳ್ತಾರೆ, ಕಟ್ಕೊಂಡವನು ಕಡೆ ತನಕ ಅಂತ. ಇವನು ಮಧ್ಯದಲ್ಲಿ ಬಂದಿರೋನು ಮಧ್ಯದಲ್ಲಿ ಎದ್ದು ಹೋಗ್ತಾನೆ ಅನ್ನೋದ ರೀತಿಯಲ್ಲಿ ಕಾಣಿಸ್ತಾ ಇದೆ, ಕಂಡಿದೆ ಕೂಡ. ಹೀಗಾಗಿ ಕಟ್ಕೊಂಡ ಪತಿನೂ ಇಲ್ಲ, ಹುಟ್ಟಿದ ಮನೆಯೂ ಇಲ್ಲ, ಪ್ರಿಯಕರನೂ ಇಲ್ಲ, ಒಬ್ಬಂಟಿಯಾಗಿಯೇ ಜೀವನವನ್ನು ಕಳೀತಾ ಇದ್ದಾಳೆ ಪ್ರಿಯಾಂಕಾ. ಮತ್ತಷ್ಟು ಮಾಹಿತಿ ನಮ್ಮ ಪ್ರತಿನಿಧಿ ಪ್ರಕಾಶ್ ನೀಡ್ತಾರೆ. ಪ್ರಕಾಶ್, ನಿಜಕ್ಕೂ ಕೂಡ ಈಕೆಯ ಕಥೆ ನೋಡಿದ್ರೆ ನಿಜಕ್ಕೂ ಅಯ್ಯೋ ಅನ್ಸುತ್ತೆ. ಯಾಕಂತ ಹೇಳಿದ್ರೆ ಆಕೆ ಎಲ್ಲರನ್ನೂ ಮೋಸ ಮಾಡಿ ನಾನು ಯಾರೋದೋ ಜೊತೆ ಸುಖವಾಗಿರ್ತೀನಿ ಅಂತ ಅಂದುಕೊಂಡಿದ್ಲು. ಈಗ ಎಲ್ಲರೂ ದೂರವಾಗಿ ಅನಾಥವಾಗಿರ್ಬೇಕಾದ ಸ್ಥಿತಿ ಒದಗಿ ಬಂದಿದೆ. ಹೌದು ದಶರಥ್, ಈಗಾಗಲೇ ಹಾಸನ ಜಿಲ್ಲೆ ಕಲ್ಕೆರೆ ಬಳಿ ಮಹಿಳೆಯ ನಿಗೂಢ ನಾಪತ್ತೆ ಪ್ರಕರಣಕ್ಕೆ ಮತ್ತೊಂದು ಟ್ವಿಸ್ಟ್ ಕೂಡ ಸಿಕ್ಕಿರುವಂತದ್ದು. ಎಲ್ಲೋ ಒಂದ್ ಕಡೆ ಪ್ರಿಯಾಂಕಾ ಒಬ್ಬಂಟಿ ಆದ್ಲಾ ಅನ್ನುವ ಪ್ರಶ್ನೆಗಳು ಸಹಜವಾಗಿ ಈಗಾಗಲೇ ಮೂಡ್ತಾ ಇದೆ. ಯಾಕಂದ್ರೆ ಕಳೆದ 2 ದಿನಗಳ ಹಿಂದೆ ಪ್ರಿಯಾಂಕಳನ್ನ ವಿಚಾರಣೆ ಮಾಡಿ ಇಲ್ಲಿ ಹಾಸನದ ಕೇಂದ್ರ ಸಾಂತ್ವನ ಕೇಂದ್ರಕ್ಕೂ ಕೂಡ ಕಳಿಸಲಾಗಿತ್ತು. 3 ದಿನಗಳ ಕಾಲದವರೆಗೆ ಆ ಸಾಂತ್ವನ ಕೇಂದ್ರದಲ್ಲಿ ಇರುವಂತೆ ಪೊಲೀಸರ ಸೂಚನೆ ಮೇರೆಗೆ ಅಲ್ಲಿಗೆ ಹೋಗ್ಲಾಗಿತ್ತು. ಆದ್ರೆ ಒಂದು ಮಾಹಿತಿಯ ಪ್ರಕಾರ ಇತ್ತ ಯಾರು ಪ್ರಿಯಕರನ ಜೊತೆ ಹೋಗಿದ್ದಂತಹ ಪ್ರಿಯಾಂಕಾ ನೇರವಾಗಿ ಹಾಸನ ಪೊಲೀಸ್ ಠಾಣೆಗೆ ಬಂದು ವಿಚಾರಣೆ ನಡೆದಂತ ಸಂದರ್ಭದಲ್ಲಿ ಆತ ಕೂಡ ಡೇವಿಡ್ ನನ್ನು ಕರೆದುಕೊಂಡು ಬಂದಿರ್ತಾರೆ ಪೊಲೀಸರು. ಆ ವಿಚಾರಣೆ ಮಾಡಿ ಡೇವಿಡ್ ಈಗ ಮತ್ತೆ ಕುಣಿಗಲ್ನತ್ತ ವಾಪಸ್ ಹೋಗಿರುವಂತದ್ದು. ಇತ್ತ ಪ್ರಿಯಾಂಕಾ ಒಂದು ಕಡೆ ಗಂಡನ ಮನೆ ಅಂದ್ರೆ ಕುಣಿಗಲ್ ತಾಲೂಕಿನ ಯಲಿಯೂರು ಗ್ರಾಮಕ್ಕೂ ಹೋಗಿಲ್ಲ, ಇತ್ತ ತಾಯಿಯ ಮನೆ ಬೇಲೂರು ತಾಲೂಕಿನ ಕೈಮರಕ್ಕೂ ಹೋಗಿಲ್ಲ. ಸಾಂತ್ವನ ಕೇಂದ್ರದಲ್ಲಿ ಈಗಾಗಲೇ ಉಳಿದಿರುವಂತದ್ದು. ಒಂದು ಮಾಹಿತಿಯ ಪ್ರಕಾರ ಒಂದು ಕಡೆ ತಾಯಿಯವರ ಮನೆಯವರು ಬಂದು ಸಾಕಷ್ಟು ನಿನ್ನೆ ಅವರ ಬಗ್ಗೆ ಅಂದ್ರೆ ಅವರು ಹೇಳ್ತಾ ಇದ್ರು, ಯಾರು ಕೂಡ ಕೆಟ್ಟದಾಗಿ ಕಾಮೆಂಟ್ ಮಾಡಬೇಡಿ ಅನ್ನುವ ಮಾಹಿತಿಯನ್ನು ಕೂಡ ಹೇಳ್ತಾ ಇದ್ರು. ಅದು ಎಲ್ಲೋ ಒಂದ್ ಕಡೆ ಆ ಪರಿಸ್ಥಿತಿಯನ್ನು ನೋಡಿದ್ರೆ ಎಂತವ್ರಿಗೂ ಕೂಡ ಅದು ಹೆತ್ತವರ ಕರುಳು ಅದಾಗಿರುತ್ತೆ. ಹಾಗಾಗಿ ಅದನ್ನ ಮಾತನಾಡ್ತಾರೆ. ಆದ್ರೆ ಒಂದು ಕಡೆ ಈಕೆ ಯಾರನ್ನ ನಂಬಿ ಹೋಗಿದ್ನೋ ಆತ ಈಗಾಗ್ಲೇ ಕೈ ಕೊಟ್ಟಿರುವಂತದ್ದು ಸ್ಪಷ್ಟವಾಗಿ ಈಗಾಗಲೇ ಮೇಲ್ನೋಟಕ್ಕೆ
ಗೊತ್ತಾಗ್ತಾ ಇದೆ. ಇನ್ನ ಅವರ ಪತಿ ಅಂದ್ರೆ ರುದ್ರೇಶ್ ಏನಿದ್ದಾರೆ ಆತ ಏನಾದ್ರೂ ಮನಸ್ಸು ಬದಲಾಯಿಸಿ ಕರ್ಕೊಂಡು ಹೋಗ್ತಾರ ಅನ್ನೋದನ್ನ ಕಾದ್ ನೋಡ್ಬೇಕಾಗುತ್ತೆ. ಎಲ್ಲೋ ಒಂದ್ ಕಡೆ ಸಾಂತ್ವನ ಕೇಂದ್ರದಲ್ಲಿ ಈಗಾಗ್ಲೇ ಪ್ರಿಯಾಂಕಾ ಒಬ್ಬಂಟಿ ಆದ್ಲ ಅನ್ನುವ ಪ್ರಶ್ನೆಗಳು ಸಹಜವಾಗಿ ಮೂಡ್ತಾ ಇರುವಂತದ್ದು. ಪ್ರಿಯಾಂಕಳ ನೆಕ್ಸ್ಟ್ ಅಕಸ್ಮಾತ್ ಏನಾದ್ರೂ ಎಲ್ಲವನ್ನು ಮರ್ತು ಮತ್ತೆ ಗಂಡನ ಜೊತೆ ಹೋಗ್ತಾಳ ಅನ್ನೋದನ್ನ ಕಾದ್ ನೋಡ್ಬೇಕಾಗುತ್ತೆ, ಇಲ್ಲ ಈತ ತವ್ರ ಮನೆಗೆ ಹೋಗ್ತಾಳ ಅನ್ನೋದನ್ನ ಸಾಕಷ್ಟು ಪ್ರಶ್ನೆಗಳಾಗಿ ಇದು ಉಳಿತಕ್ಕಂಥದ್ದು. ಹಾಗಾಗಿ ಇನ್ನೂ ಒಂದು ದಿವಸ ಸಾಂತ್ವನ ಕೇಂದ್ರದಲ್ಲಿ ಇರುವಂತ ಪೊಲೀಸರು ಅಂದ್ರೆ ನಿನ್ನೆ ಮತ್ತೆ ಇವತ್ತು ನಾಳೆಗೆ ಸೇರಿ 3 ದಿನ ಆಗುತ್ತೆ. 3 ದಿನ ಆದ ನಂತರ ಅಲ್ಲೂ ಕೂಡ ಮೋಸ್ಟ್ಲಿ ಬಹುತೇಕ ಇಟ್ಕೊಳ್ಳೋದಿಲ್ಲ, ಯಾಕಂದ್ರೆ ಇದು ಮಿಸ್ಸಿಂಗ್ ಪ್ರಕರಣ ಆಗಿತ್ತು. ಆ ಪ್ರಕರಣವನ್ನು ಕೂಡ ಪೊಲೀಸರು ಬೇಯಿಸಿದ್ದಾರೆ. ಬೇಯಿಸಿ ಅವರಿಬ್ಬರನ್ನು ಕೂಡ ಕರ್ಕೊಂಡು ಬಂದು ಹ್ಯಾಂಡ್ ಓವರ್ ಮಾಡಿ ನಂತರ ಆತನನ್ನ ಬಿಟ್ಟು ಕಳಿಸಿದ್ದಾರೆ. ಈಕೆಯನ್ನ ಸಾಂತ್ವನ ಕೇಂದ್ರಕ್ಕೆ ಅಲ್ಲಿ ಬಿಟ್ಟಿರುವಂತದ್ದು. ಮುಂದಿನ ನೆಕ್ಸ್ಟ್ ಆಕೆ ಎಲ್ಲಿ ಹೋಗ್ತಾಳೆ, ಗಂಡನ ಮನೆಗೆ ಹೋಗ್ತಾಳ ಅಥವಾ ತವ್ರ ಮನೆಗೆ ಹೋಗ್ತಾಳ? ಈಗಾಗ್ಲೇ ಡೇವಿಡ್ ಕೂಡ ಇದಕ್ಕೆ ಸಂಬಂಧಪಟ್ಟಾಗಿ ಎಲ್ಲೂ ರಿಯಾಕ್ಷನ್ ಕೂಡ ಕೊಟ್ಟಿಲ್ಲ. ಆತ ಬಂದ ಪೊಲೀಸ್ ಠಾಣೆಯಲ್ಲಿ 1-2-3 ಗಂಟೆಗಳ ಕಾಲ ವಿಚಾರಣೆ ಮಾಡಿದ್ರು, ನಂತರದಲ್ಲಿ ಆತ ಹೋಗಿರುವಂತದ್ದು. ಆದ್ರೆ ಮುಂದಿನ ನಿರ್ಧಾರ ಹೇಗೆ ತೆಗೆದುಕೊಳ್ತಾಳೆ ಪ್ರಿಯಾಂಕಾ ಅನ್ನೋದನ್ನ ಕಾದ್ ನೋಡ್ಬೇಕಾಗುತ್ತೆ. ಬಟ್ ಎಲ್ಲವೂ ಕೂಡ ಆತ ಪತಿ ರುದ್ರೇಶ್ ಏನಿದ್ದಾರೆ ಆತನ ಮೇಲೆ ನಿಂತಿರುವಂತದ್ದು. ಅಕಸ್ಮಾತ್ ಏನಾದ್ರು ಆತ ಕರ್ಕೊಂಡು ಹೋಗ್ತೀನಿ ಅಂತ ಅಂದ್ರೆ ಈಕೆ ಅದಕ್ಕೆ ಒಪ್ಪಬೇಕು. ಹಾಗಾಗಿ ಕುಟುಂಬದವರು ಏನೆಲ್ಲ ತೀರ್ಮಾನ ಕೈಗೊಳ್ತಾರೆ ಅನ್ನೋದನ್ನ ಕಾದ್ ನೋಡ್ಬೇಕಾಗುತ್ತೆ. ಎಸ್, ಥ್ಯಾಂಕ್ ಯು ಪ್ರಕಾಶ್.